ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಯಾರು ಅಲಂಕರಿಸ್ತಾರೆ ಅನ್ನೋ ಕುತೂಹಲ ಆದ್ರೆ ಮತ್ತೊಂದು ಕಡೆ ಸಚಿವ ಸಂಪುಟ ಹೇಗೆ ರಚನೆಯಾಗುತ್ತೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ. ಈಗಾಗಲೇ ಸಾಕಷ್ಟು ಮಂದಿ ಕಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೋಸ್ಕರ ಲಾಭಿ ಶುರುವಾಗಿದೆ. ಈ ನಡುವೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ದಿನ ಎಷ್ಟು ಮಂದಿ ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದ ಲಾಭಿಯೋ ಲಾಭಿ. ರಾಜಕೀಯ ಶಕ್ತಿ ಕೇಂದ್ರವಾದ ಡಿಕೆಶಿ ನಿವಾಸ. ಡಿಕೆ ಶಿವಕುಮಾರ್ಗೆ ಜೂನ್ 3ರಂದು ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಇನ್ನೇನಿದ್ರು ಸಚಿವ ಸ್ಥಾನದ ಗಿಫ್ಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ಸದ್ಯದ ಬಿಗ್ ಸಸ್ಪೆನ್ಸ್. ಡಿಕೆ ಸಂಪುಟ ಸೇರೋದಕ್ಕೆ ಶಾಸಕರು ಹಗಲು ರಾತ್ರಿ ಕಸರತ್ತು ನಡೆಸುತ್ತಿದ್ದಾರೆ. ಒಂದ್ ಕಡೆ ಹಿರಿಯರು ಹೈಕಮಾಂಡ್ ಮಟ್ಟದಲ್ಲಿ ತಂತ್ರಗಾರಿಕೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಹೊಸಬರು ಕೂಡ ಬಿಗ್ ಲಾಬಿಗೆ ಇಳಿದಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸ ಅಂತೂ ರಾಜಕೀಯ ಶಕ್ತಿ ಕೇಂದ್ರವಾಗಿ ಬದಲಾಗಿತ್ತು. ಹಿರಿಯರು ಕಿರಿಯ ಶಾಸಕರು ಸೇರಿದಂತೆ ಆಕಾಂಕ್ಷಿಗಳ ದಂಡೆ ಒಬ್ಬೊಬ್ಬರಾಗಿ ಡಿಕೆ ನಿವಾಸಕ್ಕೆ ಮ್ಯಾರಥಾನ್ ಮಾಡಿದ್ರು. ಈಶ್ವರ್ ಖಂಡ್ರೆ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಇಂಡಿ ಶಾಸಕ ಯಶವಂತರಾಯಗೌಡ ವಿ ಪಾಟೀಲ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಸೇರಿದಂತೆ ಹಲವರು ಡಿಕೆ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಹಿರಿಯ ನಾಯಕರನ್ನು ಸಚಿವ ಸಂಪುಟದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ ಪಕ್ಷ ಸಂಘಟನೆಗೆ ಹಿರಿಯರನ್ನೆಲ್ಲ ಬಳಸ್ಕೋಬೇಕು ಅನ್ನೋದು ಒಂದು ಚರ್ಚೆ ಇದೆ. ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಇರಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಇರಬೇಕು. ಎಲ್ಲರನ್ನೂ ಹೊಸದು ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಶಾಸಕ ಬೇಳೂರು, ನಮಗೂ ಸಚಿವ ಸ್ಥಾನ ಕೊಡಿ, ಹೊಸಬರಿಗೂ ಅವಕಾಶ ಕೊಡಿ ಅಂದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಮ್ಮ ಕುಟುಂಬ 3 ತಲೆಮಾರಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದೆ, ಮಂತ್ರಿ ಸ್ಥಾನ ಸಿಗೋ ವಿಶ್ವಾಸ ಇದೆ ಅಂತಂದ್ರು. ಶಾಸಕನಾಗಿ 3 ಟರ್ಮ್ MLA ಆಗಿ ಒಂದು ಸಮಾಜದ ಹಿಂದುಳಿದ ವರ್ಗದ ಬಂದಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದೇನು ತಪ್ಪಿಲ್ಲ. ನಾವೆಲ್ಲರೂ ಕೇಳಿದ್ದೀವಿ. 25ರಿಂದ 30 ಜನ ಹೋಗಿ ಡೆಲ್ಲಿಗೆ ಹೋಗಿದ್ದೀವಿ, ಇಲ್ಲೂ ಕೇಳಿದ್ದೀವಿ, ಒಂದು ಮೀಟಿಂಗು ಮಾಡಿದ್ದೀವಿ. ಅದನ್ನು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಲ್ಲಿವರೆಗೆ ನಾವೇನು ಹೇಳಕ್ಕೆ ಬರಲ್ಲ. ತಾವು ಕೂಡ ದೆಹಲಿಗೆ ಹೋಗಿ ಸುಮಾರು ಬಾರಿ ಹೋಗಿ ಭೇಟಿಯನ್ನು ಮಾಡಿ ಬಂದು ಹಿರಿಯ ಶಾಸಕರಿಗೆ ಅನ್ಯಾಯ ಆಗ್ತಾ ಇದೆ, ಈ ಬರೀ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ನೋಡಿ, ನಮಗೇನಾಗಿದೆ, ನಾವು ಹೇಳಿದ್ದೀವಿ, ನೀವು ಹಳಬರು ಒಂದು 5-6 ಜನ ತೊಗೊಳ್ಳಿ, ಬಾಕಿ 20-22 ಜನರು ಬೇರೆ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಸಾಕು, 3 ವರ್ಷ ಅಧಿಕಾರವನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಮುಂದೆ ಮತ್ತೊಂದಿಷ್ಟು ಯಂಗ್ ಜನರೇಷನ್ಗೆಲ್ಲ ಕೊಡಿ ಅಂತ ನಾವು ಕೇಳಿದ್ದೀವಿ, ನಾವು ಕೇಳ್ಕೊಂಡಿದ್ದೀವಿ. ಯಾಕಂದರೆ ನಾವು ಪಕ್ಷಕ್ಕಾಗಿ ಇವತ್ತು 3ನೇ ತಲೆಮಾರು, ನನ್ನ ತಂದೆ ತಾಯಿ ನಾನು ಇವತ್ತು ಪಕ್ಷದಲ್ಲೇ ಇದ್ದೀವಿ. ಅತ್ತ ಬಿ ನಾಗೇಂದ್ರ, ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಇದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ವೈಯಕ್ತಿಕವಾಗಿ ಯಾರು ಆಗ್ಬೇಕು ಅವರು ಭೇಟಿಯಾಗಿದ್ದಾರೆ, ಯಾರು ಇರಬೇಕನ್ನೋರು ನಾವು ಭೇಟಿಯಾಗಿದ್ದೀವಿ. ಸೊ ಅಲ್ಟಿಮೇಟ್ಲಿ ಎಲ್ಲರಿಗೂ ಕೇಳಿದಾರೆ ಅವರು, ಅವ್ರು ನಿರ್ಣಯ ಮಾಡ್ತಾರೆ ನಾವು ಒಪ್ಕೋಬೇಕು. ನಾವು ಎಲ್ಲ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಪಕ್ಷದ ಒಂದು ಸಿದ್ಧಾಂತಗಳು, ಶಿಸ್ತು, ಅದರೆಲ್ಲ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನನಗೆ ನಮ್ ನಂಬಿಕೆ ಇದೆ. ಪಕ್ಷ ಏನ್ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಕೆಲಸ ಮಾಡ್ತಾನೆ. ಪಕ್ಷಾಧ್ಯಕ್ಷ ಮಾಡಿದ್ರೆ ಸರ್ ನೋಡಿ, ಈಗಾಗಲೇ ಹೇಳಿದ್ದೇನೆ, ನಾನು ಯಾವುದೇ ಹುದ್ದೆ ಕೊಟ್ಟರು, ಯಾವ ಜವಾಬ್ದಾರಿ ಕೊಟ್ಟರು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ನಿಭಾಯಿಸುತ್ತೇನೆ. ದೆಹಲಿ ಮಟ್ಟದಲ್ಲಿ ಎಂಬಿ ಪಾಟೀಲ್, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಲಾಭಿ ಮಾಡ್ತಿದ್ರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲೂ ಭರ್ಜರಿ ಮೀಟಿಂಗ್ ನಡೆಯಿತು. ಜಮೀರ್, ಕೆಜೆ ಜಾರ್ಜ್, ಪೊನ್ನಣ್ಣ, ಪುಟ್ಟರಂಗಶೆಟ್ಟಿ, ಬಿಲ್ಕಿಸ್ ಬಾನು ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿದ್ರು. ಶಾಸಕರು ಪಟ್ಟಕ್ಕಾಗಿ ಪಟ್ಟು ಬಿದ್ದು ಲಾಬಿಗೆ ಮುಂದಾಗ್ತಿದ್ರೆ, ಡಿಕೆ ಈಗಾಗಲೇ ಒಂದು ಪಟ್ಟಿ ರೆಡಿ ಮಾಡಿಟ್ಕೊಂಡಿದ್ದಾರೆ. ಆದ್ರೆ ಯಾರಿಗೆ ಅದೃಷ್ಟ ಅನ್ನೋದು ಜೂನ್ 3ರ ಬಳಿಕ ಗೊತ್ತಾಗಲಿದೆ. ಸನ್ನ ಈರಣ್ಣ ಜೊತೆ ಸುನಿಲ್, TV9 ಬೆಂಗಳೂರು.